ನಿಮ್ಮ ಜೀವನದಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನು ನೆನಪಿಸ್ಕೊಂಡಾಗ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತಾ? ಯಾಕೆ ನನಗೆ ಮಾತ್ರ ಈ ಥರ ಆಗ್ತಾಯಿದೆ? ಯಾಕೆ ನನ್ನ ಜೀವನದಲ್ಲಿ ಇಂಥ ಜನರು ಬರ್ತಾ ಇದ್ದಾರೆ? ಯಾಕೆ ನಾನು ಇಷ್ಟು ನೋವನ್ನು ಅನುಭವಿಸ್ಬೇಕು? ಒಂದು ಕ್ಷಣ, ಇವತ್ತು ನಾನು ಹೇಳುವಂಥ ವಿಷಯದಲ್ಲಿ ಎಷ್ಟು ಸತ್ಯ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಪ್ರತಿ ಒಂದು ನೋವಿನ ಅರ್ಥನೇ ಬದಲಾಗಬಹುದು. ಯಾಕೆಂದರೆ ನಿಮ್ಮ ಜೀವನದಲ್ಲಿ ನಡೆದಂತಹ ಬಹಳಷ್ಟು ಘಟನೆಗಳು ನಿಮ್ಮನ್ನು ಶಿಕ್ಷಿಸೋದಕ್ಕೆ ಬಂದಿಲ್ಲ. ಅದು ನಿಮ್ಮ ಜೀವನದ ಉದ್ದೇಶದ ಕಡೆಗೆ ನಿಮ್ಮನ್ನು ನಡೆಸ್ಕೊಂಡು ಹೋಗೋದಕ್ಕೆ ಬಂದಿದೆ. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ಸ್ಥೈರ್ಯಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಿಮ್ಮ ಜೀವನದ ಪರಿವರ್ತನೆಯ ಪಯಣದಲ್ಲಿ ನಿಮ್ಮೊಳಗಿನ ಸ್ಥಿರತೆ, ಆತ್ಮವಿಶ್ವಾಸ ಮತ್ತು ನಿಜವಾದ ಸಂತೋಷವನ್ನು ಕಂಡುಕೊಳ್ಳುವಂಥ ಈ ಸುಂದರವಾದ ಪ್ರಯಾಣದಲ್ಲಿ ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದೀನಿ. ಇವತ್ತು ನಾವು ತುಂಬ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ. ನಿಮ್ಮ ಜೀವನದ ಪರಿಸ್ಥಿತಿಗಳು, ನಿಮ್ಮ ಬಾಲ್ಯ, ನಿಮ್ಮ ಸಂಬಂಧಗಳು, ನಿಮ್ಮ ಸವಾಲುಗಳು, ಇವೆಲ್ಲ ಕೂಡ ಹೇಗೆ ನಿಮ್ಮ ಲೈಫ್ ಪರ್ಪಸ್ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಜೀವನದ ಸಮಸ್ಯೆಗಳ ಮೂಲ ನಿಮ್ಮ ಬಾಲ್ಯದಲ್ಲಿದೆ ಅನ್ನೋ ವಿಷಯದ ಬಗ್ಗೆ ಮಾತಾಡಿದ್ದೆ ಅಲ್ವಾ? ಅಲ್ಲಿ ನಾವು ಬಾಲ್ಯದ ಗಾಯಗಳು ಮತ್ತು ಇವತ್ತಿನ ಜೀವನದ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಆದರೆ ಇವತ್ತು ನಾನು ನಿಮಗೆ ಇನ್ನೊಂದು ದೃಷ್ಟಿಕೋನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆ ಗಾಯಗಳು ಕೇವಲ ಸಮಸ್ಯೆಗಳಲ್ಲ, ಅದು ಕ್ಲೂ, ಅದು ಒಂಥರ ಸೈನ್ ಕೊಡುತ್ತೆ ನಮಗೆ. ಅದು ನೀವು ನಿಮ್ಮ ಆತ್ಮಕ್ಕೆ ಈ ಜೀವನದಲ್ಲಿ ಏನು ಕಲಿಬೇಕು ಅಂತ ಹೇಳ್ಕೊಡುವಂಥ ಪಾಠಗಳ ಸುಳಿವು. ನಾನು ನಿಮಗೆ ಒಂದು ಎಕ್ಸಸೈಸ್ ಹೇಳ್ತೀನಿ. ಈ ವಿಡಿಯೋ ನೋಡಿ ಆದಮೇಲೆ ಒಂದು ಪೆನ್ನು, ಒಂದು ಪೇಪರು ತಗೊಳ್ಳಿ. ನಿಮ್ಮ ಜೀವನದ ಪ್ರತಿ ಒಂದು ಹಂತವನ್ನು ಬರ್ಕೊಳ್ಳಿ. ನಿಮ್ಮ ಬಾಲ್ಯ ಹೇಗಿತ್ತು ಅಂತ ಬರ್ಕೊಳ್ಳಿ, ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು ಅಂತ ಬರ್ಕೊಳ್ಳಿ, ನಿಮ್ಮ ಕಾಲೇಜ್ ಡೇಸ್ ಹೇಗಿತ್ತು, ಅಂದರೆ ಅಲ್ಲಿ ಏನು ಪಾಠ ಕಲ್ತ್ರಿ ಸ್ಕೂಲಲ್ಲಿ, ಕಾಲೇಜಲ್ಲಿ, ನಿಮ್ಮ ಮದುವೆ ಯಾವ ರೀತಿ ಆಯಿತು, ಮದುವೆ ಆದಮೇಲೆ ನಿಮ್ಮ ಜೀವನ ಹೇಗಿದೆ, ನಿಮ್ಮ ಕೆರಿಯರ್ ಹೇಗಿದೆ. ಮತ್ತು ಇನ್ನೊಂದು ಪ್ರಶ್ನೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನನ್ನ ಜೀವನದಲ್ಲಿ ಯಾವ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗ್ತಾ ಇದೆ ಅಂತ. ಬಹಳಷ್ಟು ಸಲ ಈ ಉತ್ತರದಲ್ಲೇ ಇರುತ್ತೆ. ಉದಾಹರಣೆಗೆ, ನಿಮ್ಮ ಜೀವನ ಪೂರ್ತಿ ಯಾರಾದರೂ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ರಾ? ಮೊದಲಿಗೆ ನಿಮ್ಮ ಪೇರೆಂಟ್ಸ್, ನಿಮ್ಮ ತಂದೆ ತಾಯಿ, ಅದಾದಮೇಲೆ ಸ್ಕೂಲಲ್ಲಿ ಟೀಚರ್ಸ್, ಕಾಲೇಜಲ್ಲಿ ಲೆಕ್ಚರರ್ಸ್, ಮದುವೆ ಆದಮೇಲೆ ನಿಮ್ಮ ಲೈಫ್ ಪಾರ್ಟ್ನರ್, ಕೆಲಸಕ್ಕೆ ಹೋದರೆ ಅಲ್ಲಿ ನಿಮ್ಮ ಬಾಸ್, ಯಾವಾಗಲೂ ಯಾರೋ ಒಬ್ಬರು ನಿಮ್ಮ ಜೀವನದ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದಾರಾ? ಹಾಗಿದ್ದರೆ ಬಹುಶಃ ನಿಮ್ಮ ಆತ್ಮ ಕಲಿಬೇಕಾದಂತಹ ಪಾಠ ಫ್ರೀಡಮ್ ಆಗಿರಬಹುದು, ಬೌಂಡ್ರೀಸ್ ಆಗಿರಬಹುದು, ಸ್ವಂತ ನಿರ್ಧಾರ ತಗೊಳ್ಳೋ ಅಂಥದ್ದಾಗಿರಬಹುದು, ನಿಮ್ಮ ಧ್ವನಿ ಕಂಡುಕೊಳ್ಳೋ ಅಂಥದ್ದಾಗಿರಬಹುದು. ಅಥವಾ ನೀವು ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಜೀವನದಲ್ಲಿ ಯಾವಾಗಾದರೂ ನೀವು ರಿಜೆಕ್ಷನನ್ನು ಅನುಭವಿಸಿದ್ದೀರಾ? ಫ್ರೆಂಡ್ಸ್ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾ ಇರ್ಬೋದು, ರಿಲೇಷನ್ಶಿಪ್ಸು ಫೇಲ್ ಆಗಿರ್ಬೋದು, ಫ್ಯಾಮಿಲಿಯವರು ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇದ್ದಿರಬಹುದು, ಎಲ್ಲಿ ಹೋದರೂ ಎಕ್ಸೆಪ್ಟೆನ್ಸ್ ಅನ್ನೋದೇ ನಿಮಗೆ ಸಿಕ್ಕಿಲ್ಲ ಅಂತ ಆಗಿರ್ಬೋದು. ಹಾಗಿದ್ದರೆ ಬಹುಶಃ ನಿಮ್ಮ ಆತ್ಮ ಸೆಲ್ಫ್ ವರ್ತನ್ನು ಕಲಿಯೋಕ್ಕೆ ಇಷ್ಟಪಡ್ತಾ ಇದೆ. ಯಾರಾದರೂ ನಿಮ್ಮನ್ನು ಪ್ರೀತಿಸಲಿ ಅಂತ ಕಾಯೋದಕ್ಕಿಂತ ಮೊದಲು ನೀವು ಪ್ರೀತಿಸೋದನ್ನು ಕಲಿಬೇಕಾ ಅಂತ ನೀವು ನಿಮ್ಮ ಆತ್ಮ ಬಯಸ್ತಾ ಇರ್ಬೋದು. ಕೆಲವರು ಹೇಳ್ತಾರೆ, ನನ್ನನ್ನು ಯಾರೂ ನೋಡಲೇ ಇಲ್ಲ, ನನ್ನ ಫೀಲಿಂಗ್ಸನ್ನು ಯಾರೂ ಅರ್ಥನೇ ಮಾಡ್ಕೊಂಡಿಲ್ಲ, ನನ್ನನ್ನು ಯಾವಾಗಲೂ ಇಗ್ನೋರ್ ಮಾಡಿದ್ರು ಅಂತ. ಒಂದು ಕ್ಷಣ ಯೋಚನೆ ಮಾಡಿ. ಬಹುಶಃ ಜೀವನ ನಿಮಗೆ ಹೇಳ್ತಾ ಇರ್ಬೋದು, ನಿನ್ನ ಧ್ವನಿ ಬಹಳ ಮುಖ್ಯ, ನೀನು ಮಾತಾಡೋದು ಕಲಿಬೇಕು, ನೀನು ನಿನ್ನ ಸತ್ಯವನ್ನು ವ್ಯಕ್ತಪಡಿಸ್ಬೇಕು ಅಂತ. ಕೆಲವರು ಡಿಟ್ಯಾಚ್ ಆಗಿ ಫೀಲ್ ಮಾಡ್ತಾ ಇರ್ತಾರೆ.
ಎಲ್ಲದರ ನಡುವೆ ಎಲ್ಲರ ನಡುವೆ ಇದ್ದರೂ ಕೂಡ ಒಂಟಿತನನ ಫೀಲ್ ಮಾಡ್ಕೋತಾ ಇರ್ತಾರೆ. ಏನೋ ಒಂಥರ ಖಾಲಿತನ ಇರುತ್ತೆ ಒಳಗೆ. ಅವರ ಪರ್ಪಸ್ ಸ್ಪಿರಿಚುವಲ್ ಅವೇಕನಿಂಗ್ ಆಗಿರಬಹುದು, ಅವರ ಪರ್ಪಸ್ ಇನ್ನರ್ ಕನೆಕ್ಷನ್ ಆಗಿರಬಹುದು. ಈಗ ನಾನು ನನ್ನ ಸ್ಟೂಡೆಂಟ್ ಒಬ್ಬರ ಕಥೆನ ನಿಮಗೆ ಹೇಳ್ತೀನಿ, ಅವ್ರ ಹೆಸರು ಹೇಳಲ್ಲ, ಆದರೆ ಆ ಕಥೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಒಬ್ಬ ಮಹಿಳೆ ನನ್ನ ಹತ್ರ ಬಂದಿದ್ದರು. ಅವರ ಜೀವನದ ಕಥೆಯನ್ನು ಕೇಳ್ತಾ ಇದ್ದಂತೆ ಒಂದು ಪ್ಯಾಟರ್ನ್ ಸ್ಪಷ್ಟವಾಗಿ ನನಗೆ ಕಾಣಿಸ್ತು. ಬಾಲ್ಯದಲ್ಲಿ ಅವರ ತಾಯಿ ಅವರ ಪ್ರತಿ ಒಂದು ನಿರ್ಧಾರನ ತಗೋತಾ ಇದ್ರು. ಅವ್ರು ಏನು ಓದಬೇಕು, ಯಾವ ಥರ ಬಟ್ಟೆ ಹಾಕ್ಕೋಬೇಕು, ಯಾರ ಜೊತೆ ಮಾತಾಡಬೇಕು, ಯಾವ ನಿರ್ಧಾರ ತಗೋಬೇಕು, ಎಲ್ಲ ಕೂಡ ಅವರ ಅಮ್ಮನೇ ನಿರ್ಧಾರ ಮಾಡ್ತಿದ್ರು. ಸೊ ಅವರಿಗೆ ತಮ್ಮದೇ ಆದ ಆಯ್ಕೆಯ ಅವಶ್ಯಕತೆಯೇ ಇರಲಿಲ್ಲ, ಅವಕಾಶವೂ ಸಿಕ್ಕಿಲ್ಲ, ಎಲ್ಲ ಅಮ್ಮನೇ ಮಾಡ್ತಾಯಿದ್ರಲ್ವ. ತಮ್ಮದೇ ಆದ ಧ್ವನಿ ಎಲ್ಲೂ ಅವ್ರಿಗಿರಲಿಲ್ಲ, ತಮ್ಮದೇ ಆದ ಜೀವನವೇ ಇರಲಿಲ್ಲ. ಅದಾದ ಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ಆಶ್ಚರ್ಯ ಏನಂದರೆ ಅವ್ರಿಗೆ ಸಿಕ್ಕಿರೋ ಪಾರ್ಟ್ನರ್ ಕೂಡ ಅದೇ ರೀತಿಯಾದ ವ್ಯಕ್ತಿ. ಮತ್ತೆ ಕಂಟ್ರೋಲ್, ಮತ್ತೆ ಡಾಮಿನೇಷನ್, ಮತ್ತೆ ಸಪ್ರೆಷನ್. ಸೊ ಅವ್ರಿಗೆ ಏನು ಬೇಕು ಅಂತ ಯಾರಿಗೂ ಮುಖ್ಯ ಅಂತ ಅನ್ನಿಸ್ಲಿಲ್ಲ. ತುಂಬ ವರ್ಷಗಳು ಕಳೆದೋಯ್ತು ಮದುವೆ ಆಗಿ. ಅದಾದಮೇಲೆ ಹೆಲ್ತ್ ಇಶ್ಯೂಸ್ ಶುರುವಾಗೋಯ್ತು ಅವ್ರಿಗೆ. ಒಂದಾದಮೇಲೆ ಒಂದು, ಇನ್ನೊಂದಾದಮೇಲೆ ಇನ್ನೊಂದು, ಆ ಥರ ಅಷ್ಟು ಮಟ್ಟಿಗೆ ಆರೋಗ್ಯ ಹದಗೆಟ್ಟೋಯ್ತು ಅವ್ರಿಗೆ. ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡೋದು ಕೂಡ ಕಷ್ಟ ಆಯಿತು. ಅವ್ರಿಗೆ ಜೀವನನೇ ಮುಗಿದೋಯ್ತು ಇನ್ನು ಅಂತ ಅನಿಸಿತ್ತು. ಒಂದಿನ ಅವರು ಯೂಟ್ಯೂಬಲ್ಲಿ ನನ್ನ ವಿಡಿಯೋ ನೋಡಿದ್ರಂತೆ. ನನ್ನ ಹೀಲಿಂಗ್ ಸೆಷನ್ಸ್ಗೆ ಬಂದಿದ್ದರು ಅಲ್ಲಿಂದ. ಮೊದಲು ಅವರು ತಮ್ಮ ಜೀವನನ ಒಂದು ಶಾಪ ಅಂತ ಅಂದ್ಕೊಂಡಿದ್ರು ನನ್ನ ಹತ್ರ ಬಂದಾಗ. ಆದರೆ ಹೀಲಿಂಗ್ ಪ್ರಾಸೆಸ್ನಲ್ಲಿ ನಿಧಾನವಾಗಿ ಒಂದು ಸತ್ಯ ಅವರಿಗೆ ಅರ್ಥ ಆಯಿತು. ಜೀವನ ಪೂರ್ತಿ ಕಂಟ್ರೋಲ್ ಅನುಭವಿಸಿದ್ದಾರಲ್ವ, ಹಾಗಾಗಿ ಫ್ರೀಡಮ್ ಅನ್ನೋದು ಎಷ್ಟು ಮುಖ್ಯ ಅಂತ ಅವರಿಗೆ ಅರ್ಥ ಆಯಿತು. ಜೀವನ ಪೂರ್ತಿ ಅದೆಷ್ಟು ಭಾವನೆಗಳನ್ನು ಸಪ್ರೆಸ್ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಯಿತು. ಒಬ್ಬ ವ್ಯಕ್ತಿಯ ನೋವನ್ನು ಅವರು ಆಳವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದರು. ಜೀವನ ಪೂರ್ತಿ ತಮ್ಮ ಧ್ವನಿನ ಕಳ್ಕೊಂಬಿಟ್ಟಿದ್ರು. ಬೇರೆಯವರು ತಮ್ಮ ಧ್ವನಿನ ಕಂಡ್ಕೊಳ್ಳೋದಕ್ಕೆ ಸಹಾಯ ಮಾಡಬೇಕು ಅಂತ ಅವ್ರಿಗಿತ್ತು. ಹಾಗಾಗಿ ಅವರು ಹೊಪನೊಪನೋ ಕಲ್ತ್ಕೊಂಡ್ರು, ಹೀಲಿಂಗ್ ಟೆಕ್ನಿಕ್ಸ್ ಕಲ್ತ್ಕೊಂಡ್ರು, ಇನ್ನರ್ ಚೈಲ್ಡ್ ವರ್ಕ್ ಮಾಡಿದ್ರು, ತಮ್ಮ ನೋವನ್ನು ರಿಲೀಸ್ ಮಾಡಿಕೊಂಡ್ರು. ಅದಾದಮೇಲೆ ಹೀಲರ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಗೆ ಸೇರಿದ್ರು. ಇವತ್ತು ಅವರು ನಾನು ಕಲಿಸೋವಂಥ ಕ್ಲಾಸಸ್ಸಲ್ಲಿ ನನ್ನ ಹತ್ರ ಕಲ್ತಿರುವಂಥ ಎಲ್ಲರಿಗಿಂತ ಅತ್ಯಂತ ಯಶಸ್ವಿಯಾದ ಹೀಲರ್ಗಳಲ್ಲಿ ಅವರೊಬ್ಬರಾಗಿದ್ದಾರೆ. 1000 ಜನಕ್ಕೆ ಅವರು ಜೀವನ ಕೊಡ್ತಾ ಇದ್ದಾರೆ. ಒಂದು ಸಲ ತಮ್ಮ ಜೀವನನ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಂತಹ ಮಹಿಳೆ ಇವತ್ತು 1000 ಜನ ಜೀವನನ ಬದಲಾಯಿಸ್ತಾ ಇದ್ದಾರೆ. ಈ ಕಥೆಯಲ್ಲಿರುವಂಥ ದೊಡ್ಡ ಪಾಠ ಏನು ಗೊತ್ತಾ? ನಿಮ್ಮ ಗಾಯಗಳು ನಿಮ್ಮ ವೀಕ್ನೆಸ್ ಅಲ್ಲ. ಬಹಳಷ್ಟು ಸಲ ನಿಮ್ಮ ಗಾಯಗಳಲ್ಲೇ ನಿಮ್ಮ ಜೀವನದ ಕಾರಣ ಅಡಗಿದೆ. ಇವತ್ತು ಒಂದು ಆಳವಾದ, ಈಗ ನೀವೊಂದು ಕೆಲಸ ಮಾಡಿ, ಒಂದು ಆಳವಾದ ಉಸಿರನ್ನು ತಗೊಳ್ಳಿ ಮತ್ತು ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ನನ್ನ ಜೀವನದಲ್ಲಿ ರಿಪೀಟ್ ಆಗ್ತಾ ಇರುವಂಥ ಪ್ಯಾಟರ್ನ್ಸ್ ಯಾವುದು? ಯಾರಾದರೂ ನನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರಾ? ರಿಜೆಕ್ಷನ್ ಮಾಡಿದ್ದಾರಾ? ನೆಗ್ಲೆಕ್ಟ್ ಮಾಡಿದ್ದಾರಾ? ಭಯಗಳಿದೆಯಾ? ಅಬ್ಯಾಂಡನ್ಮೆಂಟ್ ಇದೆಯಾ? ಕಂಪ್ಯಾರಿಸನ್ ಇದೆಯಾ? ಏನಿದೆ ಅದನ್ನು ಬರ್ಕೊಳ್ಳಿ. ಯಾಕೆಂದರೆ ಅವೇರ್ನೆಸ್ಸೇ ಹೀಲಿಂಗ್ನ ಮೊದಲನೇ ಹೆಜ್ಜೆ. ಅಂದರೆ ನಮ್ಮಲ್ಲಿ ಏನಿದೆ ಅಂತ ನಾವು ಅರ್ಥ ಮಾಡ್ಕೊಂಬಿಟ್ರೆ ಅಲ್ಲೇ ನಾವು ಅರ್ಧ ಗೆದ್ದುಬಿಟ್ವಿ. ಇಲ್ಲಿ ಹೊಪನೊಪನೋ ತುಂಬ ಪವರ್ಫುಲ್ ಆಗುತ್ತೆ. ಯಾಕೆಂದರೆ ಹೊಪನೊಪನೋ ಕೇವಲ ಹೀಲಿಂಗ್ ಟೆಕ್ನಿಕ್ ಅಲ್ಲ, ಅದು ರೆಸಿಸ್ಟೆನ್ಸನ್ನು ಕರಗಿಸುವಂಥ ವಿಧಾನ. ನಾವು ವರ್ಷಗಳಿಂದ ಕೇಳುವಂಥ ಪ್ರಶ್ನೆ, ಯಾಕೆ ನನಗೆ ಹೀಗಾಯಿತು ಅಂತ. ಹೊಪನೊಪನೋ ಮಾಡಿಕೊಂಡ ನಂತರ ಅದು ಬದಲಾಗುತ್ತೆ. ಇದರಿಂದ ನಾನು ಏನು ಕಲಿತೆ ಅನ್ನೋ ಪ್ರಶ್ನೆ ಬರುತ್ತೆ. ಅದನ್ನೇ ಟ್ರಾನ್ಸ್ಫಾರ್ಮೇಷನ್ ಅಂತೀವಿ, ಅದನ್ನೇ ಅವೇಕನಿಂಗ್ ಅಂತೀವಿ. ಈಗ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಕೊಳ್ಳಿ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಳ್ಳಿ.
ಒಂದು ಆಳವಾದ ಉಸಿರನ್ನು ತಗೊಳ್ಳಿ. ಮತ್ತೊಂದು ಆಳವಾದ ಉಸಿರನ್ನು ತಗೊಳ್ಳಿ. ಈಗ ನಿಮ್ಮ ಜೀವನವನ್ನು ಒಂದು ಸಿನಿಮಾ ಥರ ನೋಡಿ. ನಿಮ್ಮ ಬಾಲ್ಯವನ್ನು ನೋಡಿ ಹೇಗಿತ್ತು, ನಿಮ್ಮ ಸ್ಕೂಲ್ ಹೇಗಿತ್ತು, ಅಲ್ಲಿನ ಜೀವನ ಹೇಗಿತ್ತು, ನಿಮ್ಮ ಕಾಲೇಜ್ ಡೇಸ್ ಹೇಗಿತ್ತು, ಅಲ್ಲಿನ ಜೀವನ ಹೇಗಿತ್ತು, ನಿಮ್ಮ ಮದುವೆ ಯಾವ ಥರ ಆಯಿತು, ನಿಮ್ಮ ಕೆರಿಯರ್ ಹೇಗಿದೆ, ಪ್ರತಿ ಒಂದು ಹಂತವನ್ನು ನೋಡ್ಕೊಳ್ಳಿ. ಈಗ ಕೇಳಿ, ನಿಮ್ಮನ್ನು ನೀವೇ ಒಂದು ಪ್ರಶ್ನೆ ಕೇಳಿ. ಈ ಎಲ್ಲ ಹಂತಗಳಲ್ಲಿ ರಿಪೀಟ್ ಆಗ್ತಾ ಇರುವಂಥ ಪಾಠ ಯಾವುದು ಅಂತ ಉತ್ತರವನ್ನು ಹುಡುಕಬೇಡಿ. ಅದು ನಿಮ್ಮ ಮನಸ್ಸಿನಲ್ಲಿ ಹಾಗೆ ಒಳ ಮನಸ್ಸಿನಲ್ಲಿ ಬರೋದಕ್ಕೆ ಅವಕಾಶ ಕೊಡಿ. ಕೆಲವು ಕ್ಷಣಗಳು ಮೌನವಾಗಿರಿ. ಈಗ ನಿಧಾನಕ್ಕೆ ಕಣ್ತೆಗೀರಿ. ಸೊ ನನಗನ್ಸುತ್ತೆ ಇವತ್ತು ಹಲವರಿಗೆ ಈ ಥರ ಕೆಲವು ಆನ್ಸರ್ಸ್ ಸಿಕ್ಕಿರಬಹುದು. ಇಲ್ಲಿ ನಾನು ನಿಮಗೆ ಒಂದು ವಿಶೇಷ ಆಹ್ವಾನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಜೂನ್ 19, 20, 21 ನಾನು ಹೀಲ್ ದ ಚೈಲ್ಡ್ ವಿತಿನ್ ಅನ್ನೋ ವರ್ಕ್ಶಾಪನ್ನು ನಡೆಸ್ತಾ ಇದ್ದೀನಿ. ನಿಮ್ಮ ಬಾಲ್ಯದ ಪ್ಯಾಟರ್ನ್ಸು, ನಿಮ್ಮ ಎಮೋಷ್ನಲ್ ವೂಂಡ್ಸು, ರಿಜೆಕ್ಷನ್, ಅಬ್ಯಾಂಡ್ಮೆಂಟ್, ಫೀಲಿಂಗ್ ಅನ್ಸೀನ್, ಫೀಲಿಂಗ್ ಅನ್ಹರ್ಡ್, ಈ ಥರ ಯಾವುದೇ ಮೂಲವನ್ನು ಅರ್ಥ ಮಾಡ್ಕೋಬೇಕು ಮತ್ತು ಹೀಲ್ ಮಾಡ್ಕೋಬೇಕು ಅಂದರೆ ಈ ವರ್ಕ್ಶಾಪ್ ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ರಿಪೀಟ್ ಆಗ್ತಾ ಇರುವಂಥ ಪ್ಯಾಟರ್ನ್ಸ್ಗಳಿಂದ ಹೊರಗೆ ಬರೋದಕ್ಕೆ ನೀವು ರೆಡಿ ಇದ್ದೀರಾ? ಹಾಗಾದರೆ ಈ ವರ್ಕ್ಶಾಪ್ಗೆ ಜಾಯಿನ್ ಆಗಿ. ಅದ್ರ ಬಗ್ಗೆ ಡೀಟೇಲ್ಸನ್ನು ಕೆಳಗಿರುವಂಥ ವಾಟ್ಸಾಪಲ್ಲಿ ಬಂದು ಜಾಯಿನ್ ಆಗಿ, ನಿಮಗೆ ಸಿಗುತ್ತೆ. ನಿಮ್ಮ ಜೀವನ ವ್ಯರ್ಥ ಆಗಿಲ್ಲ, ನಿಮ್ಮ ನೋವು ಕೂಡ ವ್ಯರ್ಥ ಆಗಿಲ್ಲ, ನಿಮ್ಮ ಅನುಭವಗಳು ಕೂಡ ವ್ಯರ್ಥ ಆಗಿಲ್ಲ. ಬಹುಶಃ ಈಗ ನಿಮಗೆ ಅದರ ಅರ್ಥ ಗೊತ್ತಾಗದೇ ಇರ್ಬೋದು, ಆದರೆ ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಪ್ರತಿ ಒಂದು ಘಟನೆ ಕೂಡ, ಪ್ರತಿ ಒಂದು ಸವಾಲು ಕೂಡ, ಪ್ರತಿ ಒಂದು ಕಣ್ಣೀರು ಕೂಡ ನಿಮ್ಮನ್ನು ನಿಮ್ಮನ್ನು ಒಂದು ವ್ಯಕ್ತಿಯಾಗಿ ರೂಪಿಸೋದಕ್ಕೆ ಅದು ಏನು ಮಾಡಿದೆ ನಿಮ್ಮನ್ನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಗಾಯಗಳಲ್ಲಿ ಪಾಠಗಳಿದೆ, ನಿಮ್ಮ ಪಾಠಗಳಲ್ಲಿ ಶಕ್ತಿ ಇದೆ ಮತ್ತು ನಿಮ್ಮ ಶಕ್ತಿಯಲ್ಲಿ ಒಂದು ಕಾರಣ ಅಡಗಿದೆ. ಈ ವಿಡಿಯೋ ನಿಮಗೆ ಕನೆಕ್ಟ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ನಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಜೀವನದಲ್ಲಿ ಯಾವ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗಿ ಬರ್ತಾ ಇದೆ? ನಿಮ್ಮನ್ನು ಕಂಟ್ರೋಲ್ ಮಾಡಿರೋದಾಗಿರ್ಬೋದು, ರಿಜೆಕ್ಷನ್, ಭಯ ಅಥವಾ ಇನ್ನೇನಾದರೂ ಕೂಡ ಒಂದೇ ಒಂದು ಸೆಂಟೆನ್ಸ್ನಲ್ಲಿ ಬರೀರಿ. ನಾನು ನಿಮ್ಮ ಉತ್ತರಗಳನ್ನು ಓದೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಜೀವನವನ್ನು ನಂಬಿ ಮತ್ತು ನೆನಪಿಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ನಡೆದ ಎಲ್ಲದಕ್ಕೂ ಒಂದು ಅರ್ಥ ಇದೆ. ಧನ್ಯವಾದಗಳು.